ಮಿತ ಕಾಯ್ಬೇಕು. ನಮ್ಮ ಮಿತ ಕಾಯೋದ್ರಲ್ಲಿ ಅವರು ಫೇಲ್ಯೂರ್ ಆಗಿದ್ದಾರೆ. ನೀವು ಅದಲ್ಲ ಇರ್ಲಿ. ಸೋಮಣ್ಣ ಏನ್ ಕಡಿತಾನೆ ಬಂದಿದೆ. ಸೋಮಣ್ಣಿಗೆ ಏನ್ ಆಯ್ತದೆ? ಸೋಮಣ್ಣಲ್ಲ ನಾವು ನೀವು ಮಾಡ್ಬೇಕು. ಯಾವ್ದಾದ್ರು ಬಂದು ಏನ್ ಮಾಡ್ತಾರೆ? ಏನೋ ಬಂದಿದೀವಿ, ಓಟ್ ಹಾಕಿದ್ವಿ, ಅಧಿಕಾರ ಐತೆ, ಅವ್ರ ಮ್ಯಾಗ ತಲೆಗೆಡ್ಸಿದ್ದೀನಿ. ಚರ್ಚೆಗೆ ಅವರು ಭಾಗವಹಿಸಿದ್ವಿ. ನಾವು ಅವರೆಲ್ಲ ಚರ್ಚೆಗೆ ಭಾಗವಹಿಸಿದ್ವಿ. ಇರ್ಲಿ, ಆಯ್ತು. We will give respect, no problem. Respect is reserved, I say. Respect is reserved. ಸರ್, ನಾವು ವೋಟ್ ಹಾಕಿದಕ್ಕೆ ಅವ್ರು MP ಆಗಿರೋದು. ನಮ್ಮದು ಹಿತ ಅಲ್ಲ, ನಮ್ಮ ಹಿತ ಕಾಯ್ದಲ್ಲ. ಅವ್ರು ಎಲ್ಲ ಕೂತ್ಕೊಂಡಿದ್ದ ಮಾಡಿ ಯಾರು ನಮ್ಮ ಹಿತ ಕಾಯೋರು? ಕೇಳಿ, ನಾವು ಕಾಯ್ದಿದ್ವಿ. ಅದೇ ಸರ್, ಈ ರಾಜಕಾರಣ ಒಂದ್ ಕಡೆ ಜವಾಬ್ದಾರಿ ಇರ್ಲಿ ಬಿಡಿ. ಈಗ ಕೂತ್ಕೊಳ್ಳಿ ಸರ್, ನೀವು ಇವರು ಸೀನಿಯರ್ ಮ್ಯಾನ್. ಅಧಿಕಾರ ನೋಡ್ರಿ, ಯಾರು ನೋಡ್ರಿ, ಒಬ್ಬರಿಬ್ರು ವಿಚಾರ ಅಲ್ಲ ಇದು. ಈಗ ನೋಡ್ರಿ, ಒತ್ತಾಯ ಮಾಡೋಣ. ಹೋರಾಟಕ್ಕೆ ಬರಲಿಲ್ಲ ಅಂದ್ರೆ ಮುಖ್ಯ ಎಲ್ ಸಿಕ್ಕಿದ್ರು ಮುಖ್ಯ ಹಾಕದೆ. ಎಲ್ ಸಿಕ್ಕಿದ್ರು ಮುಖ್ಯ ಹಾಕರ ನೋಡ್ರಿ. ಸೋಮಣ್ಣ ಅವರು, ಜ್ಯೋತಿ ಗಣೇಶ್ ಅವರು, ಸುರೇಶ್ ಗೌಡ್ರು ಎಲ್ಲರೂ ಕರೀರಿ. ಬಂದಿರೋ DK ಶಿವಕುಮಾರ್ ಸರಿನಾ? ನಾವ್ ಯಾರು ಸುಮ್ನೆ 100 ಜನ ಕುತ್ಕೊಂಡು ಮಾತಾಡೋದಾಗಲ್ಲ. ಆಟ ಅಲ್ಲ ಅದು, ಸರಿನಾ? ಸೋಮಣ್ಣ ಅವರು ಸೇರ್ಸ್ ಕರೀರಿ, ಜನಪ್ರತಿನಿಧಿಗಳು ಕರೀರಿ. ಆಯ್ತು. ಈಗ ಸೋಮಣ್ಣವ್ರನ್ನ ಈಗ ನೋಡ್ರಿ, ಸೋಮಣ್ಣವ್ರನ್ನ ನೋಟಿಸ್ ತಗೊಂಡ್ಬಿಡಿ, ರಿಜೆಕ್ಟ್ ಮಾಡಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಒಂದ್ ಕಡೆ ರಿಜೆಕ್ಟ್ ಅಂತ ಬರ್ಕೊಂಡು ಮತ್ತೆ ಮುಂದಿನ ಪ್ರಕ್ರಿಯೆಯನ್ನ ಅವರು ಪ್ರಾರಂಭ ಮಾಡಿ ಅಂತಿಮವಾದ ಒಂದು ಅವಾರ್ಡ್ ಅನ್ನು ಮಾಡಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರಾಥಮಿಕ ಅಧಿಸೂಚನೆಗೆ ಕನಿಷ್ಠ ತಕರಾರನ್ನ ಸಲ್ಲಿಸಿದಾಗ ಅವರು ಅದ್ರ ಸಂಬಂಧ ವಿಚಾರಣೆ ಮಾಡ್ಲಿಕ್ಕೆ ಒಂದು ಅವಕಾಶ ಇರ್ತದೆ. ಹಾಗಾಗಿ ಅದನ್ನ ಮಾಡ್ಬೇಕಾಗಿತ್ತು. ಅದನ್ನ ನಾವು ಕೂತು ಚರ್ಚೆ ಮಾಡಿ ರೈತರಿಗೆ ಅದನ್ನ ಹೇಳಿಲ್ಲ.